ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಕರ್ನಾಟಕ ಸರ್ಕಾರದಲ್ಲಿ ಖಾಲಿ ಇರುವಂತಹ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಸಿಬ್ಬಂದಿ ವರ್ಗದವರು ಬೇಕಾಗಿದ್ದಾರೆ. ಅದಕ್ಕೆ ಒಂದು ನೋಟಿಫಿಕೇಷನನ್ನು ಹೊಡಿಸಿದಾನೆ. ಮತ್ತಿದ ಗುತ್ತಿಗೆ ಆಧಾರದ ಮ್ಯಾಗ ಐತಿ, ಯಾವುದೇ ರೀತಿ ಪರ್ಮನೆಂಟ್ ಇಲ್ಲ, ಗುತ್ತಿಗೆ ಆಧಾರದ ಮ್ಯಾಗ ತುಂಬಿಕೊಳಕತ್ತಾನ. ಅದ್ರದ್ದು ಇವತ್ತು ನೋಟಿಫಿಕೇಷನ್ ಬಿಟ್ಟಾನ, ಇಲ್ಲಿ ನೀವು ನೋಡ್ಬೋದು. ಮತ್ತು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ನಾವು ಮಾಡುವಂತಹ ವೀಡಿಯೋಗಳು ಅತಿ ವೇಗವಾಗಿ ಬಂದ ನಿಮಗೆ ತಲುಪ್ತಾವೆ. ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಯಾರಾದರೂ ಉದ್ಯೋಗ ನಿರೀಕ್ಷೆಯಲ್ಲಿದ್ದರೆ ಅವ್ರಿಗೂ ನಮ್ಮ ಚಾನಲನ್ನು ಸಜೆಷನ್ ಮಾಡಿರಿ. ಇಲ್ಲಿ ನೀವು ನೋಡ್ಬೋದು, ಮೊದಲನೇದಾಗಿ ತಾಲೂಕಾ ತಾಂತ್ರಿಕ ವ್ಯವಸ್ಥಾಪಕರು ಅಂತ ಹೇಳಿಬಿಟ್ಟು ಟೋಟಲ್ 3 ಹುದ್ದೆಗಳದಾವೆ. ಅದರೊಳಗೆ ವರ್ಗವಾರು ಖಾಲಿ ಹುದ್ದೆಗಳ ವಿವರವನ್ನು ಕೊಟ್ಟಾರೆ ನೋಡಿರಿ. ಇಲ್ಲಿ ಪರಿಶಿಷ್ಟ ಪಂಗಡ ಇತರೆ ಒಳಗೆ 1 ಪೋಸ್ಟ್ ಐತಿ. ಇತರೆ ಅಂದರೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಪ್ರವರ್ಗ 1 ಒಳಗೆ ಇತರೆಗೆ 1 ಪೋಸ್ಟ್ ಐತಿ. ಸಾಮಾನ್ಯ ಒಳಗೆ ಅಂಗವಿಕಲ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಟೋಟಲ್ 3 ಪೋಸ್ಟ್ ಇರುವಂಥದ್ದು. ಮತ್ತು ಇದಕ್ಕೆ ವಿದ್ಯಾರ್ಥಿ ಏನು ಬೇಕಪ್ಪ ಅಂತಂದ್ರೆ ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ಅಗ್ರಿ ಅಲೈಡ್ ಸೆಕ್ಟರ್ ವಿತ್ ಕಂಪ್ಯೂಟರ್ ಸ್ಕಿಲ್ ಅಂತ ಕೇಳಿದಾನ. ಅದರೊಳಗೆ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ನ ಹೊಂದಿರಬೇಕು. ಮತ್ತು 2 ವರ್ಷ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಕೇಳಿದಾನ. ಮತ್ತು ನೆಕ್ಸ್ಟ್ ಇದಕ್ಕೆ ವೇತನವನ್ನು 30,000 ರೂಪಾಯಿವರೆಗೂ ವೇತನವನ್ನು ನಿಗದಿಪಡಿಸಿದಾನೆ. ಸೆಕೆಂಡ್ ಒನ್ನು ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು ಅಂತ ಹೇಳ್ಬಿಟ್ಟು ಟೋಟಲ್ 9 ಹುದ್ದೆಗಳದಾವ. ಇಲ್ಲಿ ನೀವು ನೋಡ್ಬೋದು. ಅಂಗವಿಕಲಕ್ಕೆ ಸಾಮಾನ್ಯ ಒಳಗೆ ಅಂಗವಿಕಲ ಅಭ್ಯರ್ಥಿಗೆ 1 ಪೋಸ್ಟು, ಪ್ರವರ್ಗ 2B ಒಳಗೆ ಇತರೆ 1 ಪೋಸ್ಟು, ಸಾಮಾನ್ಯ ಒಳಗೆ ಮಾಜಿ ಸೈನಿಕರಿಗೆ 1 ಪೋಸ್ಟು, ಪರಿಶಿಷ್ಟ ಜಾತಿ ಎ ಒಳಗೆ ಮಹಿಳೆಗೆ 1 ಪೋಸ್ಟು, ಮತ್ತು ಪ್ರವರ್ಗ 2A ಒಳಗೆ ಅಂಗವಿಕಲ ಅಭ್ಯರ್ಥಿಗೆ 1 ಪೋಸ್ಟು, ಪರಿಶಿಷ್ಟ ಜಾತಿ ಬಿ ಒಳಗೆ ಮಹಿಳಾ ಅಭ್ಯರ್ಥಿಗೆ 1 ಪೋಸ್ಟು, ಪ್ರವರ್ಗ 2A ಒಳಗೆ ಮಹಿಳಾ ಅಭ್ಯರ್ಥಿಗೆ 1 ಪೋಸ್ಟು, ಪ್ರವರ್ಗ 1 ಒಳಗೆ ಮಹಿಳಾ ಅಭ್ಯರ್ಥಿಗೆ 1 ಪೋಸ್ಟು, ಮತ್ತು ಸಾಮಾನ್ಯ ವರ್ಗ ಒಳಗೆ ಗ್ರಾಮೀಣ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಮತ್ತು ಇದಕ್ಕೆ ಗ್ರ್ಯಾಜುಯೇಟ್ ಅಗ್ರಿ ಅಲೈಡ್ ಸೆಕ್ಟರ್ಸ್ ಪೋಸ್ಟ್ ಗ್ರ್ಯಾಜುಯೇಟನ್ನು ಹೊಂದಿರಬೇಕು. ಅಂಥವ್ರದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನಡೀತೈತಿ. ಮತ್ತು ಮಿನಿಮಮ್ 1 ವರ್ಷ ನಿಮ್ಮದು ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತು ಇದಕ್ಕೆ ಸ್ಯಾಲ್ರಿ ಬಂದ್ಬಿಟ್ಟು 25,000 ರೂಪಾಯಿ ಸ್ಯಾಲ್ರಿಯನ್ನು ನಿಗದಿಪಡಿಸಿದಾನೆ. ಮತ್ತು ನೆಕ್ಸ್ಟ್ ಇದು ಯಾವುದೇ ರೀತಿಯಾದಂಥ ಆನ್ಲೈನ್ ಅಪ್ಲಿಕೇಶನ್ ಇರೋಂಗಿಲ್ಲ, ಆಫ್ಲೈನ್ ಅಪ್ಲಿಕೇಶನ್ ಇರ್ತೈತಿ. ಮತ್ತು ಇದನ್ನ ನೀವು ಪೋಸ್ಟಲ್ ಮುಖಾಂತರ ಕಳಿಸ್ಬೇಕು, ಅಥವಾ ನೀವು ಹೋಗಿ ಖುದ್ದಾಗಿನೂ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಹೋಗಿ ಮೈಸೂರಿಗೆ ಹೋಗಿ ಕೊಟ್ಟು ಬರ್ಬೋದು. ಮತ್ತು ಇದ್ರದ್ದು ಲಾಸ್ಟ್ ಡೇಟ 21/8/2026 ಒಳಗಾಗಿ ನೀವು ಹೋಗಿ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು. ಮತ್ತು ಇದ್ರದ್ದು ಏನಾದ್ರು ನಿಮ್ಗೆ ಅಪ್ಲಿಕೇಶನ್ ಹಾಕೋ ಫಾರ್ಮ್ಯಾಟ್ ಬೇಕಾಗಿತ್ತು ಅಂತ ಹೇಳಂದ್ರೆ ತಳಗೆ ನಂಗೆ ಲಿಂಕ್ ಅಂತೇಳಿ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ಇದ್ರದ್ದು ಫಾರ್ಮ್ಯಾಟ ಕಳಿಸ್ಕೊಡ್ತಾನು. ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೂ ಯಾರಾದರೂ ಜಂಟಿ ಕೃಷಿ ನಿರ್ದೇಶಕರು ಅಲ್ಲಿ ಏನೋ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರಂದ್ರೆ ಅವ್ರಿಗೆ ಈ ವಿಡಿಯೋನ ಸಜೆಷನ್ ಮಾಡಿರಿ.